ಈಗೊಬ್ಬ ಕೇಶವ ಮೂರ್ತಿ ಗೌಡ ಅಂತೆ ಧರ್ಮಸ್ಥಳದ ಮಾಜಿ ಪಂಚಾಯತಿ ಅಧ್ಯಕ್ಷ. ಭೀಮನ ಬಗ್ಗೆ ಅವನೊಬ್ಬ ಕಳ್ಳ, ಅವನೊಬ್ಬ ದರೋಡೆಕೋರ ಅಂತ ಇಷ್ಟು ದಿವಸ ಪಬ್ಲಿಕ್ ಟಿವಿ ರಂಗಣ್ಣ ಈ ಹತ್ಯಾಕಾಂಡದ ಬಗ್ಗೆ ಮಾತೇ ಆಡಿಲ್ಲ. ನೆಗೆಟಿವ್ ನ್ಯೂಸ್ ಅನ್ನ ಪಬ್ಲಿಕ್ ಟಿವಿ ಓಡಿಸ್ತಾ ಇದೆ. ಎಂತ ಮಾನಸಿಕ ಸ್ಥಿತಿ ಬಂತು ರಂಗಣ್ಣ ನಿನ್ಗೆ? ವಾಟ್ ಶುಡ್ ವಿ ಟೆಲ್ ಯು? ಮಾಡಿ ಬೇಡ ಅಂತ ಇಲ್ಲ, ಕನಿಷ್ಠ ನೈತಿಕತೆಯನ್ನ ಮೆರಿಬೇಕಲ್ವಾ? ಇಲ್ಲೊಬ್ಬ ಹೇಳ್ತಾ ಇದ್ದಾನೆ, ಧರ್ಮಸ್ಥಳದ ಗ್ರಾಮದ ಒಂದು ಮಾಜಿ ಪಂಚಾಯತಿ ಅಧ್ಯಕ್ಷ, ಮೋಸ್ಟ್ಲಿ ಕಾಂಗ್ರೆಸ್ ಪಾರ್ಟಿ ಅಂತೆ. ನೋಡ್ರಿ ಕಾಂಗ್ರೆಸ್ ಪಾರ್ಟಿ ಅವರೇ, ನಿಮ್ಮ ಪಕ್ಷದವರು ಅಂತ ಹೇಳಿದ್ದು ಗೊತ್ತಿಲ್ಲ ನನಗೆ. ಈ ವ್ಯಕ್ತಿ ಏನ್ ಆರೋಪ ಮಾಡ್ತಾ ಇದ್ದಾನೆ? ಇವ್ರಿಗೆಲ್ಲ SIT ನೋಟಿಸ್ ಕೊಟ್ಟು ಇವರನ್ನ ಕರೆಸ್ಕೊಳ್ಬೇಕು. ಈ ರೀತಿ ಮಿಥ್ಯ ಆರೋಪಗಳನ್ನ ಮಾಡಿ SITಯ ದಿಕ್ಕನ್ನ ಮತ್ತೆ ತನಿಖೆಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಬನ್ನಿ, ಪಬ್ಲಿಕ್ ಟಿವಿ ರಂಗಣ್ಣಂಗೆ ಈ ನೆಗೆಟಿವ್ ಸ್ಟೋರಿ ತುಂಬಾ ಇಷ್ಟ. ಬನ್ನಿ ಏನ್ ಹೇಳಿದಾನೆ ಈಗ ನೋಡೋಣ. ಓಕೆ, ಹೆಣದ ಮೇಲೆ ಚಿನ್ನ ಹಣ ಕದಿಯುತ್ತಿದ್ದ ವ್ಯಕ್ತಿ ಅಂತ ಒಬ್ಬ ವ್ಯಕ್ತಿ ಆರೋಪ ಮಾಡ್ತಾ ಇದ್ದಾನೆ. ಈಸ್ ನನ್ ಅದರ್ ದ್ಯಾನ್ ಕೇಶವ ಗೌಡ ಅಂತ. ಓಕೆ, ಅಂಡ್ ಈತ ಆರೋಪ ಮಾಡ್ತಾ ಇದ್ದಾನೆ. ಓಕೆ, ಆ ಭೀಮನ ಬಗ್ಗೆ ಈ ಒಂದು ಆರೋಪವನ್ನ ಓಡಿಸ್ತಾ ಇರೋದು ಪಬ್ಲಿಕ್ ಟಿವಿ ರಂಗಣ ಇಷ್ಟ ದಿನ ಯಾಕಣ ಸುಮ್ಮನೆ ಇದೆ? ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತೆ ಧರ್ಮಸ್ಥಳದ. ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯಾಕೋ ಸೌಂಡ್ ಬರ್ತಾ ಇಲ್ಲ. ವಿ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಏನಾಯ್ತು ಸೌಂಡ್? ಏನಾಯ್ತು ನೋಡಿ. ಈ ವ್ಯಕ್ತಿ ಹೇಳ್ತಾ ಇದ್ದಾನೆ ಏನೋ, ಆ ಭೀಮ ಹೆಣದ ಮೇಲೆ ಇದ್ದಂತ ಹಣಗಳನ್ನ ಕದೀತಾ ಇದ್ದೆ ಅಂತ ಆರೋಪ ಮಾಡ್ತಾ ಇದ್ದಾನೆ. SIT ಅವರು ಈತನಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು. ಪಬ್ಲಿಕ್ ಟಿವಿ ಅವರು ಓಡಿಸ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಅವ್ರಿಗೆ ಸತ್ತ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ. ನೆಗೆಟಿವ್ ಸ್ಟೋರಿ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನೋಡಿ. ಈಸ್ ದ ಒನ್. ಇಸ್ ನೇಮ್ ಇಸ್ ಮೂಲತಃ ಐ ಥಿಂಕ್ ಈ ವ್ಯಕ್ತಿ ಐ ಥಿಂಕ್ ಏನೋ ನಾಟ್ ಏಬಲ್ ಟು ಗೆಟ್ ದ ಸೌಂಡ್. ಏನ್ ಸೌಂಡ್ ಏನಾಯ್ತು ಗೊತ್ತಾಗ್ತಾ ಇಲ್ಲ. ನಮ್ಗೆ ಸೌಂಡ್ ಬರ್ತಾ ಇಲ್ಲ, ಕ್ಷಮೆ ಇರ್ಲಿ. ಓಕೆ, ಅಂಡ್ ವಿ ಆರ್ ಟ್ರೈಂಗ್ ಟು ಓಕೆ ಇದನ್ನ ನಿಮ್ಗೆ ತೋರ್ಸೋಣ ಅಂತ ಮಾಡಿದ್ವಿ. ಈ ವ್ಯಕ್ತಿ ಹೆಸರು ಕೇಶವ ಗೌಡ ಅಂತ. ಓಕೆ, ಅಂಡ್ ನಮ್ ಲೈವ್ ಓಡ್ತಾ ಇದೆ. ಜಸ್ಟ್ ಶೋಯಿಂಗ್ ದಿಸ್ ಪರ್ಸನ್. ಓಕೆ, ಎಸ್, ಇದೇ ವ್ಯಕ್ತಿ ನೋಡಿ, ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಕೇಶವ ಗೌಡ ಅಂತ ಅಡ್ವೊಕೇಟು, ಅನಾಮಿಕ ವ್ಯಕ್ತಿ, ನಟೋರಿಯಸ್ ಕೆಲಸ ಮಾಡಿ ಕ್ಷೇತ್ರದಿಂದ ಉಚ್ಚಾಟನೆಗೊಂಡಿದ್ದ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ಈಸ್ ಆಲ್ಸೋ ಕೇಶವ ಗೌಡ ಅಂತ ಅಡ್ವೊಕೇಟ್.